ಬಾಯ್ಲ್ ಆಗ್ತಾ ಇದೆ 2 ಅವರ್ಸ್. ಸೊ ನಾ 2 ಅವರ್ಸ್ ಬಾಯ್ಲ್ ಆದ್ಮೇಲೆ ಅದನ್ನ ಡ್ರೈ ಮಾಡಿ 60% ಮಾರ್ಷಲ್ ಡ್ರೈ ಮಾಡಿದ್ರೆ ಈಗ ಇನಾಗ್ರೇಷನ್ ಮಾಡ್ತಾರೆ. ಅವಾಗ ಏನಿತ್ತು ಕವರ್ ಅಲ್ಲಿ ಸ್ಟಾಕ್ ಫಿಲ್ ಮಾಡಿ ಕವರ್ ಅಲ್ಲಿ ಸ್ಟಾಕ್ ಫಿಲ್ ಮಾಡಿ ಆಮೇಲೆ ಸರ್ವೆ ಮಾಡಿ ಯಾಕಂದ್ರೆ ಕವರ್ ಸಮೇತ ಬಿಸಿನೀರಲ್ಲಿ ಹಾಕಕ್ಕಾಗಲ್ಲ. ಯಾಕಂದ್ರೆ ಬಿಸಿನೀರು ಇದ್ರೂ ಹೀಟ್ ಟ್ರಾನ್ಸ್ಫರ್ ಜಾಸ್ತಿ ಆಗಲ್ಲ. ಬಿಸಿನೀರಲ್ಲಿ ಹಾಕ್ತಾರೆ ಸ್ಟೀಮ್ ಇಸ್ ಎಫಿಷಿಯಂಟ್. ಅಲ್ಲೇನಾಗುತ್ತೆ ಕವರ್ ಅಲ್ಲಿ ಹಾಕಕ್ಕೆ ಅಂದ್ರೆ ಪ್ರೆಷರ್ ಇರುತ್ತೆ, ಟೆಂಪರೇಚರ್ ಹೈ ಇರುತ್ತಲ್ಲ, ಸೊ ಎಫೆಕ್ಟಿವ್ ಸ್ಟರ್ಲೇಷನ್ ಆಗುತ್ತೆ. ಬಟ್ ಗಾಡಿ ಸ್ಟಾಕ್ ಉತ್ತಿ ನೀವು ಬಿಸಿನಲ್ಲಿ ಹಾಕಿದ್ರೆ ಅದು ಎಫೆಕ್ಟಿವ್ ಸ್ಟರ್ಲೇಷನ್ ಆಗಲ್ಲ. ಪ್ರೆಷರ್ ಓಪನ್ ಮಾಡೋ ಬಾಯ್ಲಿಂಗ್ ಮಾಡ್ತೀವಿ. ಈಗ ಇದನ್ನ ಸ್ಟೆಪ್ ವೈಸ್ ಮಾಡೋದು ತೋರಿಸ್ತಾರೆ. ಇದು ಲೋ ಕಾಸ್ಟ್ ಮತ್ತೆ ಈಸಿ, ಆಟೋಕ್ಲೇವ್ ಎಲ್ಲ ಬೈ ಮಾಡಕ ಇದಾಗುತ್ತಲ್ಲ. ಸೊ ನೀವು ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಬೈ ಮಾಡ್ತೀರಾ, ಸೊ ಸ್ಟಾರ್ಟಿಂಗ್ ಚೂರು ಹಾಕ್ತಾರೆ, ಯಾಕಂದ್ರೆ ಕೆಳಗಡೆ ಸ್ವಲ್ಪ ಅನುಭವ ಆಗುತ್ತೆ. ಸೊ 3 ಇಂಚ್ ಮತ್ತೆ ಈಗ ಏನಾಗ್ತಾರೆ 3 ಇಂಚ್. ಸೊ ಮೈಂಡ್ ಆಗಿ ಪ್ರೆಸ್ ಮಾಡಬೇಕು. ಆಮೇಲೆ ಸ್ಪಾನ್ ಹಾಕೋದು ಮಾತಾಡಬೇಡಿ. ಸ್ಪಾನ್ ಹಾಕೋದು ಸೈಡಿಗೆ ಹಾಕ್ಬೇಕು ಆದಷ್ಟು. ಅಂದ್ರೆ ಹೊರಗಡೆ ಯಾಕೆ ಸೈಡಿಗೆ ಹಾಕ್ತೀವಿ ಅಂದ್ರೆ ಹೊರಗಡೆ ನಮಗೆ ರೋಡ್ ಕಾಣಿಸ್ಬೇಕು. ಲಾಸ್ಟಿಗೆ ಒಂಚೂರು ನಡುವು ಓದಿಸ್ತಾರೆ ಅಷ್ಟೇ. ಅವೆಲ್ಲ ಡಾಟ್ಸ್ ಎಲ್ಲ ಆಮೇಲೆ ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್ ಮೀಟ್ ಆಗ್ತಿಲ್ಲ ಆ ಥರ ಬರೋಲ್ಲ. ಅಬ್ಸರ್ವ್ ಮಾಡಿ ಓಕೆನಾ? ಗೊತ್ತಾಯ್ತಾ? ಸೊ ಇದು if you are going for hot water saturation, hot water boiling ಎಲ್ಲ ಸೇಮ್ ಟಿವಿ ಸೇರಿಂಗ್